क्या कर देता पाप मेरे बच्चा परेशान कर पाया उसे तो जान के इसका तो मर को पड़ा मुश्किल लगा ಅದಕ್ಕೆ ನನ್ನ ಧ್ವನಿ ನೆನಪಾಗ್ತಾ ಇರಬಹುದು. ಅದಕ್ಕೆ ನನ್ನನ್ನು ಬಾರಿ ಕಿವಿ ಅಗ್ಲಿಸಿ ನೋಡ್ತಾ ಇದೆ. ನಾನು ಒಂದು 15 ಅಡಿ ಎತ್ತರದಿಂದ ಕೆಳಗಡೆ ದೊಡ್ಡದೊಂದು ನದಿ ಹರಿತಾ ಇತ್ತು. ಕೆಳಗಡೆ 15 ಅಡಿ ಎತ್ತರದಲ್ಲಿ ಕೂತಿದ್ದೆ. ಈ ಆನೆ ಆ ಕಡೆಯಿಂದ ಬಂದಿದ್ದೆ, ನನ್ನ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಬಂತು. ಶರಾಬಿರ ಮನೆಗಳನ್ನ ಪತ್ತೆ ಮಾಡಿ ಅವರು ಕಿಟಿಗೆ ಬಾಗಿಲು ಮುರಿಯೋದು ಎಲ್ಲ ಮಾಡ್ತಿತ್ತು. ಅಭಿಮನ್ಯು ಇದನ್ನ ಹಿಡಿದು ನಿಲ್ಲಿಸಿ ಅಟ್ಟಿಸ್ಕೆ ಹೋಗಿ ಇನ್ನು ನಿಲ್ಲಿಸಿ ಹೈವೇ ದಾಟಕ್ಕೆ ಬೇಡ ಅಂತ ಅಡ್ಡ ಹಾಕ್ತು. ಆದ್ರೆ ಇದು ಇನ್ನೊಂದು ದಾರಿಯಲ್ಲಿ ತಪ್ಪಿಸ್ಕೊಂಡು ಹೋಗಿ ಹೈವೇ. ಆನೆ ಅಂತ ಹೇಳಿ ಮಕ್ಕನ ಆನೆ ಇದು ತುಂಬಾ ವಿಶೇಷ ಅಂತ ಹೇಳಿ ಈಗ ಸ್ನಾನ ಮಾಡ್ತಿತ್ತು. ಇದು ಸಕಲೇಶ್ಪುರ ಹಾಸನ ಮಧ್ಯಭಾಗದಲ್ಲೇ ಇದನ್ನ ಎಸ್ಟೇಟ್ ಅಲ್ಲಿ ಹಿಡಿದಿದ್ರು ಸರ್. ಇದ್ರ ವಿಶೇಷ ಸುಮಾರು 4 ವರ್ಷದ ಹಿಂದೆ ಸಕಲೇಶ್ಪುರದಿಂದ ನಮ್ಮ ಹಾನ್ಬಾಳ್ ಭಾಗಕ್ಕೆ ಬಂತು. ಇದ್ರ ಮುಖ ನೋಡಿ, ಬೇರೆ ಆನೆಗಳ ಮುಖ ನೋಡಿ, ಈ ಆನೆ ಮುಖ ನೋಡಿದ್ರೆ ಇದು ಏನೋ ಒಂಥರ ಕ್ರೂರ ಕಾಣ್ತದೆ. ಇದು ಫಸ್ಟ್ ನಮ್ಮಲ್ಲಿಗೆ ಬಂದಾಗ ಇದ್ರ ಜೊತೆ ಒಂದು ಮರಿ ಇತ್ತು. ಇದೊಂದು ಮರಿನ ದತ್ತು ತಗೊಂಡಿತ್ತು. ಆಮೇಲೆ ಅದಕ್ಕೆ ನನ್ನ ಧ್ವನಿ ನೆನಪಾಗ್ತಾ ಇರಬಹುದು. ಅದಕ್ಕೆ ನನ್ನನ್ನು ಬಾರಿ ಕಿವಿ ಅಗ್ಲಿಸಿ ನೋಡ್ತಾ ಇದೆ. ಯಾಕೆಂದ್ರೆ ಇದ್ರ ಹತ್ರ ನಾನು ಸುಮಾರು ಸತಿ ಉಳ್ಕೊಂಡು ಬದುಕಿ ಬಂದಿದ್ದೆ. ಆವಾಗ ಒಂದು ಗಂಡು ಮರಿ ಜೊತೆ ಕರ್ಕೊಂಡು ತಿರುಗ್ತೈತೆ. ಇದು ಗಂಡಾನೇನೆ ಮಕ್ಕನ. ಆಮೇಲೆ ಎಲ್ಲ ಹೇಳ್ತಾ ಇದ್ರು, ಇದು ಹೆಣ್ಣಾನೆ ಒಂದು ಮರಿ ಕರ್ಕೊಂಡು ಬರ್ತಾ ಇದೆ ಹಾಗೆ ಹೀಗೆ ಅಂತ. ಮೂತ್ರ ಮಾಡ್ತಾ ಇತ್ತು. ಅವಾಗ ಗೊತ್ತಾಯ್ತು ಇದು ಗಂಡಾನೆ ಅಂತ. ಆಮೇಲೆ ನಾನು ಎಲ್ಲರಿಗೂ ಹೇಳಿದೆ, ಹೆಣ್ಣಾನೆ ಅಲ್ಲ ಇದು ಮಕ್ಕನ ಅಂತ. ಆಮೇಲೆ ಕ್ರಮೇಣ ಇದ್ದಕ್ಕಿದ್ದಂಗೆ ಈ ತಿನ್ನಕ್ಕೆ ಶುರು ಮಾಡ್ತು, ಮನೆಗಳಿಗೆಲ್ಲ ನುಗ್ಗಕ್ಕೆ ಶುರು ಮಾಡ್ತು. ಆಮೇಲೆ ಕೊರೋನಾ ಸಮಯದಲ್ಲಿ ಆನೆ ನಮ್ಮಲ್ಲಿ ಬಂತು. ಕೊರೋನಾ ಸಮಯದಲ್ಲಿ ಲಿಕ್ಕರ್ ಬ್ಯಾನ್ ಮಾಡಿದ್ರು. ಆವಾಗ ಮಲೆನಾಡಲ್ಲೆಲ್ಲ ಸಿಕ್ಕಾಬಟ್ಟೆ ಕಳ್ಬಟ್ಟಿ ಶರಾಬು ಕಾಯಿಸಿ ಮಾರ್ತಾ ಇದ್ರು. ಆ ಸಮಯದಲ್ಲಿ ಅಲ್ಲೊಂದು ಅಗ್ಜಳ್ಳಿ ಫಾಲ್ಸ್ ಅಂತ ಒಂದು ಫಾಲ್ಸ್ ಇದೆ ನಮ್ಮ ಹಾನ್ಬಾಳ್ ಹತ್ರ, ಸಕಲೇಶ್ಪುರ ತಾಲೂಕು ಹಾನ್ಬಾಳ್ ಹತ್ರ. ಅಲ್ಲೊಂದು ಕಾಡಲ್ಲಿ ಸೇರ್ಕೊಂಡಿತ್ತು. ನಾನು ಒಂದು 15 ಅಡಿ ಎತ್ತರದಿಂದ ಕೆಳಗಡೆ ದೊಡ್ಡದೊಂದು ನದಿ ಹರಿತಾ ಇತ್ತು. ಕೆಳಗಡೆ 15 ಅಡಿ ಎತ್ತರದಲ್ಲಿ ಕೂತಿದ್ದೆ. ಈ ಆನೆ ಆ ಕಡೆಯಿಂದ ಬಂದಿದ್ದೆ, ನನ್ನ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಬಂತು. ನಾನು ಮೊದಲೇ ನನಗೆ ಗೊತ್ತಿತ್ತು. ನಾನು ಹೋಗಿ ಆ ಕೆಳಗಡೆ 15 ಅಡಿ ಕೆಳಗೆ ನೆಗೆದು ಕೂತಾಗ ನನ್ನ ತಲೆ ಮೇಲೆ ಇದು ನಿಂತ್ಕೊಂಡು ಸೊಂಡ್ಲೆಲ್ಲ ಬಿಡ್ತು ನನ್ನ ಹಿಡಿಯೋಕ್ಕೆ, ಬುಸ್ ಅಂತ. ನಾನು ಇದಕ್ಕೆ ಸಿಕ್ಲಿಲ್ಲ. ಆಮೇಲೆ ಆ ಕಡೆ ಹೋಯ್ತು. ಆ ಕಡೆ ಹೋದ್ಮೇಲೆ ಮತ್ತೆ ನಾನು ಬಂದ ಕೂಡಲೇ ಮತ್ತೆ ನಾನು ಅಟ್ಟಿಸ್ಕೊಂಬಂತು. ಆವಾಗ ನಾನೇನು ಮಾಡಿದೆ, ನದಿ ದಾಟಿ ಓಡಬೇಕಾದ್ರೆ ಅಲ್ಲಿ ಮೇಲ್ಗಡೆ ಒಂದು ಕಾಫಿ ಎಸ್ಟೇಟು, ಅಲ್ಲಿಂದ ಒಂದು ಅಡಿಕೆ ಮರಗಳು 2 ಮರಗಳನ್ನ ಮುರಿದು ನನ್ನ ಮೇಲೆ ದೂಕ್ತು. ಆಮೇಲೆ ಏನಾಯ್ತು, ಇದ್ರ ಉಪದ್ರ ಜಾಸ್ತಿ ಆಯ್ತು. ಮನೆಗಳಿಗೆ ನುಗ್ಗೋದು, ಶರಾಬಿರ ಮನೆಗಳನ್ನ ಪತ್ತೆ ಮಾಡಿ ಅವರು ಕಿಟಿಗೆ ಬಾಗಿಲು ಮುರಿಯೋದು ಎಲ್ಲ ಮಾಡ್ತಿತ್ತು. ಸೊಸೈಟಿಗಳಿಗೆ ನುಗ್ಗಿ ಅಕ್ಕಿ ತಿಂತಿತ್ತು. ಆಮೇಲೆ ಏನಾಯ್ತು ಅಂದ್ರೆ ABC ಅಂತ ತೋಟದಲ್ಲಿ ಈ ಆನೆ ಇತ್ತು. ಅಲ್ಲಿ ಹೋಗಿ ವೆಂಕಟೇಶಣ್ಣ ಡಾಟ್ ಮಾಡೋದು ಬಿತ್ತು. ಇದನ್ನ ಹಿಡಿದು ರೇಡಿಯೋ ಕಾಲರ್ ಹಾಕಿ ಬಂಡೀಪುರದ ಹತ್ರ ಮೂಲೆ ಹೊಳೆಗೆ ತಮಿಳ್ನಾಡು ಬಾರ್ಡ್ರಿಗೆ ಬಂದಾಯ್ತು. ಅದಾಗಿ 2 ತಿಂಗಳಲ್ಲಿ ಸಕಲೇಶ್ಪುರಕ್ಕೆ ಮತ್ತೆ ಬಂತು, ವಾಪಸ್ ಬಂತು. ಇದ್ರದ್ದು ರೇಡಿಯೋ ಕಾಲರು ಬಿದ್ದೋಯ್ತು. ಮತ್ತೆ ಮನೆಗಳಿಗೆ ನುಗ್ಗಕ್ಕೆ ಶುರು ಮಾಡ್ತು, ಸೊಸೈಟಿಗಳಿಗೆ ನುಗ್ಗಕ್ಕೆ ಶುರು ಮಾಡ್ತು. ಮಠಸಾಗರ ಅಂತ ಸಕಲೇಶ್ಪುರದಿಂದ 6 ಕಿಲೋಮೀಟರ್ ದೂರದಲ್ಲಿ ಇದಕ್ಕೆ ಡಾಟ್ ಮಾಡಿ ಆಯ್ತು. ಆಮೇಲೆ ಸಿಗ್ಲಿಲ್ಲ, ತುಂಬಾ ಓಡಾಡ್ತು. ಆಮೇಲೆ ಅಭಿಮನ್ಯು ಆನೆ ಇದನ್ನ ಹೋಗಿ ಹಿಡಿದು ಒಂದು ಕಡೆ ನಿಲ್ಲಿಲ್ಲ. ಮತ್ತೆ ಹೈವೇ ದಾಟಿ ಓಡೋಯ್ತು. ಮತ್ತೆ ಇದಕ್ಕೆ ಡಾಟ್ ಮಾಡಿದ್ಮೇಲೆ ಆನೆ ಸಿಕ್ತು, ಬಿದ್ದೋಯ್ತು. ಆಮೇಲೆ ಅದನ್ನ ಇನ್ನು ಬೇರೆ ಕಡೆ ಬಿಟ್ಟರೆ ಕಷ್ಟ ಅಂತ ಹೇಳಿ ಇಲ್ಲಿ ತಂದು ಅಭಿಮನ್ಯು ಇದನ್ನ ಹಿಡಿದು ನಿಲ್ಲಿಸಿ ಅಟ್ಟಿಸ್ಕೆ ಹೋಗಿ ಇನ್ನು ನಿಲ್ಲಿಸಿ ಹೈವೇ ದಾಟಕ್ಕೆ ಬೇಡ ಅಂತ ಅಡ್ಡ ಹಾಕ್ತು. ಆದ್ರೆ ಇದು ಇನ್ನೊಂದು ದಾರಿಯಲ್ಲಿ ತಪ್ಪಿಸ್ಕೊಂಡು ಹೋಗಿ ಹೈವೇ ದಾಟಿ ಹೋಯ್ತು. ಅಲ್ಲಿಂದ ಹೈವೇ ಸೈಡೇ ಕಿರ್ಕ್ ಪಾರ್ಟಿ ಕ್ಯಾಂಟೀನ್ ಅಂತ ಇದೆ. ಕಿರ್ಕ್ ಪಾರ್ಟಿ ಅಂತ ಒಂದು ಫಿಲ್ಮಲ್ಲಿ ಶೂಟಿಂಗ್ ಮಾಡಿದ್ರು. ಹಾಗಾಗಿ ಆ ಹೋಟ್ಲಿಗೂ ಅದೇ ಹೆಸರು ಬಿತ್ತು. ಅಲ್ಲಿ ಆನೆ ಹೋಗಿ ನಿಂತ್ಕೊಂತು. ಆಮೇಲೆ ಅಲ್ಲಿ ಡಾಟ್ ಮಾಡಿ ಇದನ್ನ ಹಿಡಿದು ಇಲ್ಲಿ ಕಳಿಸಿ. ಸರ್, ಬಟ್ ಒಂದು ವಿಷಯ ಹೇಳ್ತೇನೆ, ಹಿಡಿಯೋತ್ತಿಗೆ ಎಂಥ ದೈತ್ಯಾಕಾರದ ಆನೆ ಇತ್ತು ಸರ್. ಅಲ್ಲ, ಎಲ್ಲ ಆನೆಗಳು ಅಷ್ಟೇ. ಇಲ್ಲಿ ಹಿಡಿಯೋಕ್ಕಿಂತ ಮೊದಲು 1 ಡಬಲ್ ಇದ್ದು. ಇಲ್ಲಿ ಫುಡ್ಗಳು ಸಾಲದಲೆ, ಆಹಾರ ಸಾಲದಲೆ
ಅಲ್ಲಿ ಸ್ವಚ್ಛಂದ ಬದುಕು, ಇಲ್ಲಿ ಜೈಲಲ್ಲಿರೋದು ಊಟ. ಹಾಗಾಗಿ ಆನೆಗಳಿಗೆ ಊಟ ಸಾಲಿಲ್ಲ. ಸಾಕಾಗುತ್ತೆ ಸರ್ ಇಷ್ಟು ಊಟ? ಸುಮ್ಮನೆ ಹಾಕಿರೋದು, ಆದ್ರೆ ಈ ಕಾಡಿಗೆ ಬಿಡ್ತಾರಲ್ಲ, ಹಾ ಇದು ನಾವು ಬೇಜಾರಾದ ಬಬ್ಬಲ್ ಗಮ್ ಎಲ್ಲ ಚೂಯಿಂಗ್ ಗಮ್ ತಿನ್ನೋದಿಲ್ವಾ, ಹಂಗೆ ಆನೆಗಳಿಗೆ ಅಷ್ಟೇ. ಇದೇನು 200 kg ಫುಡ್ ಬೇಕು ಒಂದು ಆನೆಗೆ, ಇದೊಂದು ಚಾಕ್ಲೇಟ್ ತಿಂದಂಗೆ ಅಷ್ಟೇ. ಸರ್ ಇದಕ್ಕೆ ಹೋದ್ರಲ್ಲ ನೀವು, ಮೂಲೆ ಮನೆ ಹೊಳೆಗೆ ಬಿಟ್ಟಿದ್ರಲ್ಲ ಸರ್, ಅವತ್ತು ಕಾರ್ಯಾಚರಣೆ ಮಾಡ್ದ ನೀವಿದ್ರ ಸರ್? ಅದು ಗುಡ್ಬೆಟ್ಟೆ ಅಷ್ಟೇಟ್ ಅಲ್ಲ, ಅವತ್ತು ನಾನಿದ್ದೆ. ನಾವು ಇದನ್ನ ಹುಡ್ಕೆ ಹೋದ್ರೆ ರೋಡಲ್ಲಿ ಇದೇ ನಮ್ಮ ಕಡೆಗೆ ಬರ್ತಾ ಇತ್ತು. ನಾನು ಒಂದ್ ಕಡೆ ಸೈಡಿಗೆ ನಿಂತ್ಕೊಂಡೆ, ವೆಂಕಟೇಶಣ್ಣ ಹೊಡೆದ್ರು, ಅಲ್ಲಿ ಒಂದ್ ಕಡೆ ಬಿತ್ತು. ಆದ್ರೆ ಇದ್ರ ದತ್ತು ಮಗ ಇದ್ನಲ್ಲ ಸಾಕಿದ್ವನು, ಅವನು ಇದ್ರ ಮುಖದ ಹತ್ರನೇ ನಿಂತಿದ್ದ, ಹೋಗ್ಲೇ ಇಲ್ಲ ಇದು. ಆಮೇಲೆ ಓಡಿಸಿ ಇದಕ್ಕೆ ಹಗ್ಗ ಹಾಕಿ ಕಟ್ಟಿದ್ದು. ಅದು ಈ ಆನೆ ಬಿಟ್ಟು ಹೋಗ್ತಿರ್ಲಿಲ್ಲ. ಅದು ಕಾರಣ ಇದ್ರ ದತ್ತು ಮಗ ಅಲ್ಲ, ಇದು ಸಾಕಿದ ಆನೆ ಅಲ್ಲ, ಇದು ಆ ಮರಿ ಇದೇ ಸಾಕಿದ್ದು. ಅಲ್ಲಿ ಇಲ್ಲಿ ಯಾರ ಮನೆಗೆ ನುಗ್ಗಿ ಶರಾಬು ಇಲ್ಲ ಅದ್ರಲ್ಲಿ ಪಾಲು ಕೊಡ್ತಿತ್ತು. ಆಮೇಲೆ ಸೊಸೈಟಿಗಳಿಗೆ ನುಗ್ಗಿ ಅಕ್ಕಿ ಮೂಟೆ ತೆಗೆದು ಕೊಡ್ತಿತ್ತು ಅದಕ್ಕೆ ತಿನ್ನಕ್ಕೆ. ಹಾಗಾಗಿ ಅದು ಇದನ್ನ ಬಿಟ್ಟು ಹೋಗ್ಲಿಲ್ಲ. ಬಹುಶಃ ಈಗೇನು ಅಲ್ಲಿ ಮತ್ತೊಂದು ಚಿಕ್ಕ ಆನೆ ಉಪದ್ರ ಕೊಡ್ತಾ ಉಂಟಲ್ಲ, ಕಾನಹಳ್ಳಿ ಕುಳ್ಳ ಅಂತ, ಅದು ಬಹುಶಃ ಇದ್ರದ್ದು ದತ್ತು ಮಗನೇ ಅದು. ಅಲ್ಲ ಸರ್, ದತ್ತು ಪುತ್ರ. ಶರಾಬು ಅಂದ್ರಲ್ಲ, ಏನು ವಿಪರೀತ ಶರಾಬ್ ಕುಡಿತಾ ಇತ್ತು ಕೊರೋನಾ ಸಮಯದಲ್ಲಿ ಇಡೀ ಕರ್ನಾಟಕ ಸ್ಟೇಟಲ್ಲೇ ಲಿಕ್ಕರ್ ಬ್ಯಾನ್ ಮಾಡಿರು. ಆವಾಗ ಮಲೆನಾಡಲ್ಲಿ ಕಳ್ಳಬಟ್ಟಿ ತಯಾರಿಸೋಕೆ ಶುರು ಮಾಡಿರು. ಆ ಕಳ್ಳಬಟ್ಟಿ ಇದು ಕೊಳೆ ಉಂಟಲ್ಲ, ರಾ ಮೆಟೀರಿಯಲ್ ಇದು ಉಂಟಲ್ಲ, ಅದನ್ನ ತಂದು ಇಟ್ಟಾಗ ಆನೆಗಳು ಅದು ಸ್ಮೆಲ್ ಹಿಡಿದು ಎಲ್ಲ ಕಡೆನೂ ಕುಡಿತಾ ಇದ್ದು. ಅವತ್ತು ನನ್ನ ಮೇಲೆ ಅಟ್ಯಾಕ್ ಮಾಡಿದ ದಿವಸ ನಮ್ಮ ಊರಿಂದ ಒಂದು 2 ಕಿಲೋಮೀಟರ್ ದೂರದಲ್ಲಿ ಇದು ಸುಮಾರು ಅರ್ಧ ಬ್ಯಾರಲ್ ಶರಾಬ್ ಕುಡಿದಿತ್ತು. ಆವಾಗ ಟೈಟ್ ಆಗಿ ಬಂದು ನನ್ನ ಮೇಲೆ ಅಟ್ಯಾಕ್ ಮಾಡಿದ್ದು ಈ ಆನೆ. ಆದ್ರೆ ಇದು ಯಾರನ್ನೂ ಕೊಲ್ಲಿಲ್ಲ, ಯಾರಿಗೇನು ಮಾಡಲಿಲ್ಲ. ಇದು ಮಾಡಿದ ತಪ್ಪು ಅಂದ್ರೆ ಮನೆಗಳು ಇಲ್ಲ ಸೊಸೈಟಿಗೆ ನುಗ್ಗಿ ಬಾಗಿಲು ಮುರಿದು ಅಕ್ಕಿ ತಕ್ಕಂತ ತಿಂತಿತ್ತು, ಅಷ್ಟೇ ಮಾಡಿದ ತಪ್ಪು. ಅದ್ರ ತುಂಬಾ ಒಂದು ಬೇಜಾರಂದ್ರೆ ಆನೆಗಳು ಇಲ್ಲಿ ಬಂದ್ಮೇಲೆ ಸ್ವರ್ಗ ಹೋಗ್ತಾ ಅನ್ನೋದು. ಯಾಕಂದ್ರೆ ನಾವು ಲೋಡ್ ಮಾಡೋದು ಎಲ್ಲ ನೋಡಿದ್ದು ಅದು ಅಲ್ಲ, ಲೋಡ್ ಮಾಡಿದ್ದು ಎಲ್ಲ ಆದ್ರೂ ಇಲ್ಲಿ ಆಹಾರ ಸಾಲ್ತಾ ಇಲ್ಲ ಅವಕ್ಕೆ. ಏನು ಇವರು ಕಾಡಿಗೆ ಬಿಡ್ತಾರಲ್ಲ, ಈ ಕಾಡಲ್ಲಿ ಟೀಕ್ ಮರಗಳು ಮಾತ್ರ ಇರೋದು, ಟೀಕುಡ್. ಆ ಕಾಡಲ್ಲಿ ಯಾವುದೇ ಆಹಾರ ಇಲ್ಲ. ಅಲ್ಲಿ ಏನು ಟೀಕುಡ್ ಇದರಲ್ಲಿ ಆನೆಗಳಿಗೆ ಏನು ಸಿಗ್ತದೆ? ಈಗ ಒಂದು 2 ದಿವಸ ಸ್ವಲ್ಪ ಒಂದು ತಿಂಗಳು ಹುಲ್ಲು ಸಿಕ್ಬೋದು. ಇದು ಪೂರ್ತಿ ಏನು ಕಾಡಿದೆ ಈಗೆಲ್ಲ ಟೀಕುಡ್ಡಾರ ಏನು ಮಾಡಬೇಕು ಅಂದರೆ, ಆ ಟೀಕುಡ್ಡಿಂದ ಏನಿಲ್ಲಿ ಕಾಡು ಬೆಳೆಯಲ್ಲ, ಆಹಾರ ಏನಿಲ್ಲ, ಅದರಲ್ಲೂ ಸತ್ತೋಗಿನ ಮರ ಜಾಸ್ತಿ, ಅದನ್ನೆಲ್ಲ ಕಡಿದು ಸಾಗಿಸಿ ಹಲಸು ಯಾವ್ದಾರ ಆನೆಗಳು ತಿನ್ನೋವು ಪ್ರಾಣಿಗಳು ತಿನ್ನೋದನ್ನ ಗಿಡಗಳನ್ನ ನೆಡ್ಬೇಕು, ಇಲ್ಲ ಬಿದಿರು ನೆಡ್ಬೇಕು, ಅದೇನಾರ ಮಾಡ್ಬೇಕು. ಇಲ್ಲ ಅದರಷ್ಟಕ್ಕೆ ಅದಕ್ಕೆ ಬಿಟ್ಟರೆ ಅಲ್ಲಿ ಆನೆಗಳು ತಿನ್ನೋ ಗಿಡಗಳು ಸಸ್ಯಗಳು ಬೆಳಿತವೆ. ನಿನ್ನೆ ಹೋಗಿದ್ದೆ ಭೀಮನ್ ನೋಡೋಕ್ಕೆ, ಅದು ಚಿಕ್ಕಮಗಳೂರು. ಅಲ್ಲಿ ಆ ಕ್ಯಾಂಪ್ ಇತ್ತಲ್ಲ, ಅಲ್ಲಿತ್ತು ಬಿಟಮ್ಮ ಸೆಕೆಂಡ್ ಇತ್ತು. ಅದು ಯಾಕೋ ಗುಂಪಿಟ್ಟು ಬಂತು. ಈಗ ಮತ್ತೆ ವಾಪಸ್ ನಮ್ಮ ಏರಿಯಾಕ್ಕೆ ಬಂದಿದೆ ಭೀಮ ಫುಲ್ ಮದ. ಆ ಮೌಂಟೇನ್ ಅಂತ ಅಲ್ಲ, ಮೌಂಟೇನ್ ಅಲ್ಲ, ಕ್ಯಾಪ್ಟನ್ ಅನ್ನೋ ಆನೆನು ಹೊಡೆದಾಕ್ತು. ಇಲ್ಲಿ ಹೆಸರು ಆನೆಗಳಂದ್ರೆ ಯಾವ್ದಾವ್ದು ಇದೆ ಒಟ್ಟು ದಸರಾದಲ್ಲಿ ಪಾಲ್ಗೊಳ್ಳೋದು? ಇಲ್ಲಿ ಶ್ರೀರಾಮ ಗೋಪಿ ಇವನಾನೆ, ಗೋಪಿ ಶ್ರೀರಾಮ. ಮತ್ತೆ ಅಲ್ಲಿ ನಾವು ಒಂದು ಆನೆ ನೋಡ್ಲಿಲ್ಲ, ಸಕ್ರೆಬೈಲಲ್ಲಿ ಇಷ್ಟುದ್ದ ಕೋರೆದು, ಅದು ಇವನೇ ಹೊಡೆದಿದ್ದು ಅಲ್ಲಿ ಇದರಲ್ಲಿ ಸಕ್ರೆಬೈಲಲ್ಲಿ ಉಂಟು. ಈಗ ಟ್ರೈನಿಂಗ್ ಆಯ್ತು. ಅಲ್ಲ ಇದು ಅಲ್ಲ, ಹರ್ಷ ಇದೆ, ಮತ್ತೆ ಯಾವ್ದಿದೆ? ಹರ್ಷ ಅಲ್ಲ, ಹಳೇದು ಹಳೆ ಆನೆ. ಹರ್ಷ 2006ನೇ ಇಸ್ವಿಯಲ್ಲೇ ಇತ್ತದು. ಹೌದ್ರಾ? ಈ ಭಾಗದಲ್ಲಿ ಯಾವ್ದು ಈಗ ಒಟ್ಟು? ಕಂಜನ್, ಶ್ರೀರಾಮ.